ನಿಮ್ಮ ಭಾಗ್ಯದ ಮಾತಾಗಿದೆ. ನೀವು ಭಾಗ್ಯಶಾಲಿಗಳು ಇದ್ದು ನಿಮಗೆ ಈ ಅವಕಾಶ ಸಿಕ್ಕಿ ನೀವು ಭಗವಂತನ ಮನೆಗೆ ಬಂದಿದ್ದೀರಿ. ಮೆಡಿಟೇಷನ್, ಇಟ್ಸ್ ವಾಟ್ ಈಸ್ ಮೆಡಿಟೇಷನ್? ಮೆಡಿಟೇಷನ್ ಇಸ್ ಎ ಲ್ಯಾಟಿನ್ ವರ್ಡ್. ಮೆಡಿಟೇಷನ್ ಅಂದರೆ ಹೀಲಿಂಗ್ ಪ್ರಾಸೆಸ್. ಆತ್ಮ ಅನೇಕ ಪಾತ್ರಗಳನ್ನು ವಹಿಸಿ ದುಃಖ ಅಶಾಂತಿಯಲ್ಲಿ ಬಂದು ನೊಂದು ಬೆಂದು ಈ ರೀತಿ ಅಶಾಂತಿಯಲ್ಲಿ ಇರುವಾಗ ಈ ಮೆಡಿಟೇಷನ್ ಅನ್ನೋದು ಇಟ್ ಈಸ್ ಎ ಹೀಲಿಂಗ್ ಪ್ರಾಸೆಸ್ ಫಾರ್ ದ ಸೋಲ್. ಮೆಡಿಟೇಷನ್ ಅಂದರೆ ಇಟ್ಸ್ ನಾಟ್ ಮೌನದಲ್ಲಿ ಕುಳಿತು ಏನೋ ಆಲೋಚನೆ ಮಾಡುವುದು ಅಥವಾ ಯಾರತ್ತೋ ಒಂದು ಹೆಸರಿನ ಜಪ ಮಾಡುವುದಲ್ಲ. ಮೆಡಿಟೇಷನ್ ಅಂದರೆ ಡೈರೆಕ್ಟ್ ಕನೆಕ್ಷನ್ ವಿತ್ ಗಾಡ್. ಮೆಡಿಟೇಷನ್ ಈಸ್ ಡೈರೆಕ್ಟ್ ಕನೆಕ್ಷನ್ ವಿತ್ ಗಾಡ್. ಇಲ್ಲಿ ನಮ್ಮಲ್ಲಿ ಈ ಮೆಡಿಟೇಷನ್ ಹೇಳಿಕೊಡಲಾಗುವುದು ಯಾವುದು ರಾಜಯೋಗವಾಗಿದೆ. ಎಲ್ಲ ಯೋಗಗಳಲ್ಲೂ ರಾಜನ್, the king of all yogas and all meditation practices are taught here. ಆದ್ದರಿಂದ ಈ ಅವಕಾಶವನ್ನು ಸದುಪಯೋಗವನ್ನು ಮಾಡಿಕೊಂಡು ಮೆಡಿಟೇಷನನ್ನು ಕಲಿತು ತಮ್ಮ ಜೀವನವನ್ನು ಧನ್ಯ ಮಾಡಿಕೊಳ್ಳಿ ಎಂದು ವಿನಮ್ರ ನಿವೇದನೆ ಆಗಿದೆ. ಈಗ ಅಂತಿಮ ಸಮಯ. ನಿಮ್ಮೆಲ್ಲರಿಗೂ ಗೊತ್ತು, ಪ್ರಪಂಚದಲ್ಲಿ ಏನೇನು ಅಲ್ಲೋಲ ಕಲ್ಲೋಲವಾಗುತ್ತಿದೆ ಎಂದು. ನಾಲ್ಕು ಕಡೆ ಯುದ್ಧ, ರಷ್ಯಾ ಮತ್ತು ಯುಕ್ರೇನ್ ನಡುವೆ, ಮತ್ತು ಪ್ಯಾಲೆಸ್ಟೈನ್ನಲ್ಲಿ ಯುದ್ಧ ನಡೀತಾ ಇದೆ, ಮತ್ತು ವೆನಿಜುಲಾನಲ್ಲಿ ಯುದ್ಧ ನಡೀತಾ ಇದೆ. ಈ ರೀತಿ ಅನೇಕ ನಾನಾ ಕಡೆಗಳಲ್ಲಿ ಯುದ್ಧ, ಎಲ್ಲ ಕಡೆ ಯುದ್ಧ. ದ ವರ್ಲ್ಡ್ ಈಸ್ ಅಟ್ ದ ಎಂಡ್. ಸೊ ಈ ರೀತಿ ಇಂತಹ ಸಮಯದಲ್ಲಿ ನಾವು ಆಧ್ಯಾತ್ಮಿಕ ಜಾಗ್ರತೆಯನ್ನು ಹೊಂದಿ ಜೀವನವನ್ನು ಧನ್ಯ ಮಾಡಿಕೊಳ್ಬೇಕು. ನನ್ನ ಜೀವನದಲ್ಲಿ, ನನ್ನ ಅನುಭವದಲ್ಲಿ, ಬಿಸ್ನೆಸ್ನಲ್ಲಿದ್ದರೂ, ಗೃಹಸ್ಥದಲ್ಲಿದ್ದರೂ ಈ ಮೆಡಿಟೇಷನ್ನಿಂದ ನಾನು ಬಹಳಷ್ಟು ಲಾಭವನ್ನು ಹೊಂದಿ ನನ್ನ ಜೀವನ ಹೇಗೆ ಧನ್ಯವಾಗಿದೆಯೋ ನಿಮ್ಮೆಲ್ಲರ ಜೀವನವು ಹಾಗೆ ಧನ್ಯವಾಗಲಿ ಎಂದು ಕೋರುತ್ತೇನೆ. You all have come to the right place and take the most advantage of everything you can from this place and change your life. This meditation has changed my life, and I expect this meditation to change your life also. Where we teach and train, it is easy to be silent from the mouth, but it is very difficult to keep your mind silent. So learn this meditation, the beautiful Raj Yoga taught by no other than Supreme Father Shiva, God, and change your life. When we change our life, we can change the world. ಯಾವಾಗ ನಾವು ಸ್ವಕಲ್ಯಾಣ ಮಾಡಿಕೊಳ್ಳುತ್ತೇವೋ ಆಗ ವಿಶ್ವ ಕಲ್ಯಾಣವಾಗುವುದು. ನಾವು ಬರೀ ಕೆ ಅಲ್ಲ ಅಷ್ಟೇ, ನಾವು ಕೆ ಸಹ ಆಗಿದ್ದೀವಿ. ಕೆ ಅಂದರೆ ವಿಶ್ವ ಕಲ್ಯಾಣ. ನಾವು ವಿಶ್ವ ಕಲ್ಯಾಣಿ ಆತ್ಮಗಳು. ಮೊದಲು ಸ್ವಕಲ್ಯಾಣ ಮಾಡಿಕೊಂಡು ನಂತರ ವಿಶ್ವ ಕಲ್ಯಾಣ ಮಾಡುವುದೇ ನಮ್ಮ ಗುರಿ ಉದ್ದೇಶ. ಆದ್ದರಿಂದ ಮತ್ತೊಮ್ಮೆ ಇಲ್ಲಿಗೆ ಬಂದಿರುವಂಥ ಎಲ್ಲ ಅತಿಥಿಗಳಿಗೂ ಸ್ವಾಗತ ಹಾಗೂ ನಮಸ್ತೆ. ಓಂ ಶಾಂತಿ.